ಅಲ್ಲ ಮೆಡಲ್ ಅದು CCB ದಿಂದ ತುಂಬ ಒಳ್ಳೆ ಕೆಲಸ ಆಗಿ ಒಂದು 5 ಪ್ರಕರಣ ಆಗಿದೆ. ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಟೋಟಲ್ 7 ಜನ ಡ್ರಗ್ ಬೆಂಡರ್ಸ್ ಸಿಕ್ಕಿದ್ದಾರೆ. ಅದರಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವರಿಗೆ ಒಟ್ಟು 3 kg 858 ಗ್ರಾಮ್ MDMA, 41 grams ecstasy pills, 1.82 kg ಹೈಡ್ರೋ ಗಾಂಜಾ, 6 kg ಗಾಂಜಾ ಮತ್ತೆ ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಬೇರೆ ಬೇರೆ ಸೆಕ್ಷನ್ ವ್ಯಾಪ್ತಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲ ಪ್ರಕರಣ ನಮ್ಮ CCB ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡಿ ಮತ್ತು DCP ಕಾಸಿಂ ಮತ್ತೆ ಟೀಮ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 9.93 crores ಅಂದಾಜಿದೆ. ಯಾಕಂದ್ರೆ ಏನೇನು ಡ್ರಗ್ಸ್ ಸಿಕ್ಕಿದೆ ಅದು ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿ ಅವ್ರದ್ದು ಕ್ವಾಲಿಟಿ ಕೂಡ ಚೆಕ್ ಮಾಡಿರೋರು. ಇದರಲ್ಲಿ ವಿಶೇಷವಾಗಿ ಒಂದು ಪ್ರಕರಣದಲ್ಲಿ KG ನಗರ್ ಪೊಲೀಸ್ ಸ್ಟೇಷನ್ ಪ್ರಕರಣ ರಿಜಿಸ್ಟರ್ ಆಗಿದೆ. ಅದರಲ್ಲಿ 1.22 kg ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ ಕೊರಿಯರ್ ಮುಖಾಂತರ ಕಾನ್ಫಿಡೆನ್ಸ್ ಬೇರೆ ದೇಶದಿಂದ ಬಂದಿದೆ. ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ. ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಇಟ್ಟಿದ್ದೀವಿ, ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು 1 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂದು ಹೈಡ್ರೋ ಗಾಂಜಾ ಇದೆ, ಅದು ಸಿಕ್ಕಿದೆ. ಮತ್ತೆ ಹೆಗ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ 7.80 crores MDMA ಮತ್ತು ಎಕ್ಸ್ಟ್ಯಾಸಿ ಪಿಲ್ಸ್ ಸಿಕ್ಕಿದೆ. ಅದರಲ್ಲಿ ವೇಯಿಂಗ್ ಮಷೀನ್ಸ್, ಮೊಬೈಲ್ ಫೋನ್ಸ್ ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಜೊತೆಗೆ ಏನೇನು ಅವರು ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಸೇರಿ 9.95 crores ವ್ಯಾಲ್ಯೂ. ನಮ್ಮ CCB ಟೀಮ್ ಹೋಟೆಲ್ ಸಪ್ಲೈ ಮಾಡ್ತಾ ಇತ್ತು, ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಸಪ್ಲೈ ಮಾಡ್ತಾ ಇತ್ತು? ಈ 5 ಬೇರೆ ಬೇರೆ ಪ್ರಕರಣ ಇದೆ. ಅದು ನಾವು ಮತ್ತಷ್ಟೇ CCB ಎಲ್ಲ ಕೇಸಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇದೇ ಮತ್ತೆ ಮಾಡಲಿಕ್ಕೆ ಎಲ್ಲಿಂದ ಅವ್ರು ಮಾಡ್ತಾರೆ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ಬಂದಿದೆ, ಇನ್ನೊಂದು ಪ್ರಕರಣದಲ್ಲಿ ಇಬ್ಬರು ಫಾರ್ಮಲ್ ಲ್ಯಾನ್ಸ್ ಇನ್ವಾಲ್ವ್ ಇದ್ದಾರೆ, ಇನ್ನೂ 3 ಪ್ರಕರಣದಲ್ಲಿ ಲ್ಯಾನ್ಸ್ ಇನ್ವಾಲ್ವ್ ಇದ್ದಾರೆ. ಸೊ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇದ್ರು, ಏನು ಹೊಡೆದಿದ್ರು ಅದೆಲ್ಲ ಡೀಟೇಲ್ಸ್ ಕೆಲವು ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನೂ ಡೀಟೇಲ್ಸ್ ಸಿಕ್ಕಿದೆ. ಸರ್, ಇದರಲ್ಲಿ ಏನಂದ್ರೆ 5 ಕೇಸು ಚೆನ್ನಾಗಿದೆ ಸರ್. ಈಗ ಆಡುಗೋಡಿಯಲ್ಲಿ ಯಾರೋ ಒಬ್ಬ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ ಅರೆಸ್ಟ್ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ ಕೇಸ್ಗಳ ಬಗ್ಗೆ ಪರ್ಟಿಕ್ಯುಲರ್ ಪ್ರೈಸ್ ಕೊಟ್ಟರೆ ತುಂಬಾ ಚೆನ್ನಾಗಿದೆ.
ಆಲ್ರೆಡಿ ನಮ್ಮಿಂದ ಇನ್ಸ್ಟ್ರಕ್ಷನ್ ಇದೆ, ಡೀಟೇಲ್ಸ್ ಏನ್ ಮಾಡಿದ್ರೆ ತಿಳಿಸಿ ಕೊಡ್ತಾರೆ. ಇನ್ನೊಂದು ಪ್ರಕರಣದಲ್ಲಿ ಸಿಸಿಬಿ ಅವರು 3 ಜನ ಫಾರಿನ್ ನ್ಯಾಷನಲ್ಸ್ ಶ್ರೀಲಂಕಾದವರು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಒಂದು ಕಡೆ ವಾಸ ಮಾಡ್ತಾ ಇದ್ರು. ಯಾವುದು ಪಾಸ್ಪೋರ್ಟ್ ವೀಸಾ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ. ಅದಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಜಾಫ್ನಾಯಿಂದ ರಾಮೇಶ್ವರಕ್ಕೆ ಬಂದಿರಬಹುದು ಅಂತ ಅವ್ರಿಗೂ ಹೇಳಿದ ಪ್ರಕಾರ ಈಗ ಅವ್ರ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ. ಅದಕ್ಕೋಸ್ಕರ ಫಾರ್ವರ್ಡ್ ಮತ್ತೆ ಇಂಜಿನಿಯರ್ಸ್ಗೆ ಆ ಪ್ರಕರಣದಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಕೆಲವು ಮಾಹಿತಿ ನಮಗೆ ಗೊತ್ತಾಗಿದೆ, ಬೇರೆ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂತ ನಮಗೆ ಸಂಶಯ ಇದೆ. ಯಾಕೆಂದ್ರೆ ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಬಟ್ ಯಾವುದು ನಿಖರವಾಗಿ ಯಾವುದು ಕ್ರೈಮ್ ಅಂತ ಗೊತ್ತಾಗಲಿಲ್ಲ. ಆದರೆ ಸದ್ಯಕ್ಕೆ ಫಾರ್ವರ್ಡ್ ಬ್ಯಾಂಕಲ್ಲಿ ನಾವು 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಪ್ರಕರಣದಲ್ಲಿ ಜೆಸಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಡಿವಿಷನ್ ಜಾಯಿಂಟ್ ಕಮಿಷನರ್ ವೆಸ್ಟ್ ಮತ್ತು ನಾರ್ತ್ ಡಿಸಿಬಿ ಟೀಮ್ ಅವರು ಒಂದು 236 ಗ್ರಾಮ್ಸ್ ಗೋಲ್ಡ್ ಅಂತ 35 ಲಕ್ಷ ಡೊಮೆಸ್ಟಿಕ್ ಸರ್ವೆಂಟ್ ಯಾರು ಕೆಲಸ ಮಾಡ್ತಿರೋ ಮನೆಯಲ್ಲಿ ಅವರೇ ಕಳ್ತನ ಮಾಡಿದ್ರು. ಆದರೆ ಓನರ್ಗೆ ಅದು ಗೊತ್ತಾಗಲಿಲ್ಲ. 3 ತಿಂಗಳ ನಂತರ ಗೊತ್ತಾಯಿತು ಅವ್ರ ಮನೆಯಿಂದಲೇ ಕಳ್ತನ ಆಗಿದೆ. ಯಾವಾಗ ಅವ್ರಿಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅವರೆಲ್ಲ ಎಸ್ಕೇಪ್ ಆಗಿದ್ರು. ಸೊ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾದ ತಕ್ಷಣ ಯುಪಿ ಬಸ್ತಿ ಡಿಸ್ಟ್ರಿಕ್ಟ್ ಇಂದ ಅವ್ರಿಗೆ ಇಟ್ಕೊಂಡು ಬಂದಿದ್ರು. ಅವರು ಫಸ್ಟ್ ಯಾವುದು ಕ್ಲೂನೇ ಇರಲಿಲ್ಲ, ಯಾಕೆಂದ್ರೆ ಅವ್ರು ಒಪ್ಪಲಿಲ್ಲ. ಮತ್ತೆ ಅಲ್ಲೇ ಅವ್ರ ಮನೆಯಲ್ಲಿ ಇದು ಮಾಡಿ ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ತಗೊಂಡು ಹೋದ್ರು ಹಾಗೆ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಸೊ ಇದು ಒಳ್ಳೆ ಕೇಸ್ ಇದೆ ಕನ್ವಿಕ್ಷನ್ಗೋಸ್ಕರ ಟೋಟಲ್ 35 ಲಕ್ಷದು ರಿಕವರಿ ಆಗಿದೆ ನಮ್ಮ ದೇಶದಲ್ಲಿ ದೇಶದಲ್ಲಿ. ಇನ್ನೊಂದು ಪ್ರಕರಣದಲ್ಲಿ ನೀವು ನೋಡಬಹುದು, ಕೆಲವರು ವಿಡಿಯೋಸ್ ವೈರಲ್ ಆಗಿದ್ರು. ಪೈಟಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನಾರ್ತ್ ವೆಸ್ಟ್ ಡಿವಿಷನ್ ಡಿಸಿಪಿ ಮತ್ತು ಜಾಯಿಂಟ್ ಕಮಿಷನರ್ ಅವರು ಸೇರಿ ಅವರು ಒಂದು ತಂಡ ಫಾರ್ಮ್ ಮಾಡಿ ಕಳೆದ 25ನೇ ತಾರೀಕು ರಾತ್ರಿ ಆ ಭಾಗದಲ್ಲಿ 22ಕ್ಕಿಂತ ಜಾಸ್ತಿ ವಾಹನ ಅವರು ಡ್ಯಾಮೇಜ್ ಮಾಡಿದ್ರು ಒಂದು ಗ್ಯಾಂಗ್. ಇದರಲ್ಲಿ ಇನ್ನೂ ರಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವ ರೂರಲ್ ಲಿಮಿಟ್ಸ್ ಅಲ್ಲಿ ಕೂಡ ಕೆಲವು ದಾಖಲಾಗಿತ್ತು. ಒಟ್ಟು 26 ಪ್ರಕರಣ, 22 ವೆಹಿಕಲ್ಸ್ ನಮ್ಮಲ್ಲಿ ಸ್ಟೇಷನ್ ಡ್ಯಾಮೇಜ್ ಆಗಿದೆ. ಇನ್ನು ರಾಬರಿ ಮತ್ತೆ ಬೇರೆ ಕೇಸಸ್ 2 ರಾಬರಿ ಕೇಸ್ ದೊಡ್ಡಬಳ್ಳಾಪುರ, 1 ರಾಬರಿ ಕೇಸ್ ದೊಡ್ಡಬಳ್ಳಾಪುರ ಮತ್ತೆ 1 ರಾಬರಿ ಕೇಸ್ ಮಾರ್ನಾಯ್ಕಲ್ಲಿ. ಟೋಟಲ್ 8 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದರೆ ಅದರಲ್ಲಿ 3 ಜನ ಜುಲೈಗಳು ಮತ್ತೆ 8 ಜನ ಹೇಳೋರು. ಒಟ್ಟು 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಒಂದು ಬಹಳ ಇಬ್ಬರು ಜನ ಜುಲೈತರ ಇಬ್ಬರು ಮೇಲೆ 27ಕ್ಕಿಂತ ಜಾಸ್ತಿ ಕೇಸಸ್ ಇದೆ. ಇದು ಕಾನೂನು ಪ್ರಕಾರ ಏನು ಜುಲೈನ್ ಬಗ್ಗೆ ಏನೋ ಕೇಸಸ್ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಟ್ ಒಂಥರ ಇದು ಸ್ವಲ್ಪ ಭಯದ ವಾತಾವರಣ ಆಗಿತ್ತು. ಯಾಕೆ ಈ ಥರ ಆಗಿದೆ, ಎಲ್ಲರೂ ಸಿಕ್ಕಿದ್ದಾರೆ ಅವರು. ಮತ್ತೆ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಪತ್ರ ತಗೊಂಡಿದ್ದೀವಿ. ಟೋಟಲ್ 22 ಕೇಸಸ್ ರಿಜಿಸ್ಟರ್ ಆಗಿದೆ. ಮುಂದೆ ಈ ಥರ ಮಾಡಬಾರ್ದು ಅವರು, ಅದರ ಬಗ್ಗೆ ಅವ್ರ ಪೇರೆಂಟ್ಸ್ ಕೂಡ ಸ್ಟೇಷನ್ ಕ್ಯಾಪ್ಷನ್ ಆಗಿದೆ. ಮತ್ತೆ ಏನೇನು ಕಾನೂನು ಪ್ರಕಾರ ತಗೊಂಡು ಏನೇನಿದೆ ಆ ಕ್ರಮ ತಗೊಂಡು ಮುಂದೆ ಈ ಥರ ಮಾಡಬಾರ್ದು ಅಂತ ಹೇಳಿದ್ದೀವಿ.
ಬರ್ತಿದೆ ಸರ್ ವಾಯ್ಸ್. ಅದ್ರ ಮೇಲೆ ಮಾದೇಶ್ವರನ ಬೆಟ್ಟದಲ್ಲಿ ಒಂದು ಕಳ್ತನ ಪ್ರಕರಣ ಅಂತ ನಾವು 27 ಹಳೆ ಪ್ರಕರಣ ಇದೇ ತಿಂಗಳು 15ನೇ ತಾರೀಕಿನ ಅಲ್ಲಿ ಕಳ್ತನ ಮಾಡ್ಕೊಂಡ್ಬಂದಿದ್ರು. ಒಂದು ಬಸ್ 27 ಕೇಸ್ ಇದೆ. ಆಕ್ಚುಲಿ ಇನ್ನೊಂದು ಹೆಬ್ಬುಡಿ ಇದೇ ರೀತಿ ಆಗಿದೆ. ಅದರ ಬಗ್ಗೆ ನಿಮಗೆ ಹೇಳ್ತೀನಿ. ಮಾದೇಶ್ವರನ ಬೆಟ್ಟ ಆಗಿದೆ. ಹೆಬ್ಬುಡಿಲಿ ಕೂಡ ನಾವು ಪ್ರಕರಣ ಮಾಡಿದ್ದೇವೆ. ಅವರು ಕೂಡ ಮೈಸೂರಲ್ಲಿ ಕೇಸಸ್ ಚೆಕ್ ಮಾಡ್ತೀವಿ. ಸರ್ ಒಂದ್ ಸೆಕೆಂಡ್ ಕಂಪ್ಲೀಟ್ ಮಾಡ್ಬಿಡ್ತೀವಿ ಕನ್ನಡ. ಸರ್ ಈ ಸಿಟಿ ಮಾರ್ಕೆಟ್ ಅಲ್ಲಿ ಒಬ್ಬ ಲೇಡಿಗೆ ಹೊಡಿತಾರೆ, ಕಳ್ತನ ಮಾಡಿದ್ದಾರೆ, ಅದು ಕೇಸೇ ಆಗಲ್ಲ, ಯಾಕೆ ಡಿಲೇ ಆಯ್ತು ಏನು? ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. 2 ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲೇ ಬಗ್ಗೆ ಏನಾಗಿದೆ, ಫಸ್ಟ್ ಕಂಪ್ಲೇಂಟ್ ಬರುವಾಗ ಕಳ್ತನ ಅಂತ ಅಷ್ಟೇ ಕಂಪ್ಲೇಂಟ್. ನಂತರ ನಮಗೆ ವಿಡಿಯೋ ಕೆಲವರು ಅಲಿಗೇಷನ್ ಮಾಡ್ತಿದ್ರೆ ಕೇಸ್ ತಗೊಂಡಿಲ್ಲ. ಅದ್ರ ಬಗ್ಗೆ ನಾವು ಹೇಳಿದ್ದೀವಿ, ತನಿಖೆ ಮಾಡಿ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಜಾಯಿಂಟ್ ಸಿಟಿಗಳಿಗೆ ಫೋನ್ ರಿಸೀವ್ ಮಾಡಕ್ಕೆ ಹೇಳಿ ಸರ್. ಯಾವುದಕ್ಕೂ ಫೋನ್ ರಿಸೀವ್ ಮಾಡಲ್ಲ ಸರ್. ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಲ್ಲ. ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನೀವು ಅವರು ರಿಸೀವ್ ಮಾಡ್ತೀರಿ, ಅವರು ರಿಸೀವ್ ಮಾಡಲ್ಲ. ರೆಸ್ಪಾನ್ಸ್